ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್ ಅಂಡ್ ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸ್. ಗೆಳೆಯರೆ, ಕಳೆದ ಎಪಿಸೋಡ್ನಲ್ಲಿಯೇ ನಾನು Q&A ಸೆಷನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಮಿಡಲ್ನಲ್ಲಿ ಏನೋ ಒಂದು ಬಂದುಬಿಟ್ಟು ನಾನು ಅದನ್ನು ಬೇರೆ ಟಾಪಿಕ್ಕಿಗೆ ಶಿಫ್ಟ್ ಮಾಡಬೇಕಾಯ್ತು. ಸೊ ಅದಕ್ಕಾಗಿ ಕ್ಷಮೆ ಇರಲಿ. ಸೊ ಇವತ್ತಿನ Q&A ಸೆಷನ್ಗೆ ಸೆಲೆಕ್ಟ್ ಆದ ಪ್ರಶ್ನೆಗಳು ಇಂತಿವೆ. ಲೆಟ್ಸ್ ಬಿಗಿನ್. ಕ್ವಶನ್ ನಂಬರ್ 1, ಇನ್ಫಾರ್ಮೇಷನ್ ಅಬೌಟ್ ವರ್ಕ್ ಫ್ರಮ್ ಹೋಮ್ ಬಿಸ್ನೆಸಸ್ ಆರ್ ಜಾಬ್ಸ್. ಈ ಪ್ರಶ್ನೆಯನ್ನು ಚೈತ್ರಾರವರು ಕೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಚೈತ್ರಾ ಅವರೇ ಈ ಪ್ರಶ್ನೆಯನ್ನು ಕೇಳಿದ್ದಕ್ಕೆ. ಈಗಾಗಲೇ ಒಂದು ವಾರದ ಹಿಂದೆ ನಾನು ಬೆಸ್ಟ್ ಮನಿ ಮೇಕಿಂಗ್ ಐಡಿಯಾಸ್ ಫಾರ್ ಹೋಮ್ ಮೇಕರ್ಸ್ ಅಂತ ಹೇಳಿ ಒಂದು ವಿಡಿಯೋವನ್ನು ಮಾಡಿರುವೆ. ಆ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಇದ್ದುಕೊಂಡು ಮನೆಯಿಂದಲೇ ಕೆಲಸ ಮಾಡಿ ಹಣ ಗಳಿಸೋಕೆ ಇರುವ 12 ಬೆಸ್ಟ್ ದಾರಿಗಳ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರುವೆ. ಸೊ ನೀವು ಆ ವಿಡಿಯೋವನ್ನು ನೋಡಿ ನಿಮಗೆ ಕಂಪ್ಲೀಟ್ ಆದ ನಾಲೆಜ್ ಸಿಗತ್ತೆ. ಕ್ವಶನ್ ನಂಬರ್ 2, ಟಿಪ್ಸ್ ಟು ಫೇಸ್ ಕ್ಯಾಮ್ರಾ ಆ್ಯಂಡ್ ಮೇಕ್ ವಿಡಿಯೋ. ಈ ಪ್ರಶ್ನೆಯನ್ನು ಮಿಸ್ಟರ್ ಅಲ್ತಾಫ್ ಅವರು ಕೇಳಿದ್ದಾರೆ. ಕ್ಯಾಮ್ರಾವನ್ನು ಫೇಸ್ ಮಾಡೋಕ್ಕೆ ನಿಮಗೆ ಭಯ ಆಗೇ ಆಗತ್ತೆ. ಭಯದಲ್ಲಿ 2 ಥರನಾದ ಭಯಗಳಿರ್ತವೆ. ಒಂದು ಫಿಸಿಕಲ್ ಫಿಯರ್, ಶಾರೀರಿಕ ಭಯ. ಮತ್ತೊಂದು ಸೈಕಾಲಜಿಕಲ್ ಫಿಯರ್. ಕ್ಯಾಮ್ರಾವನ್ನು ಫೇಸ್ ಮಾಡುವ ಭಯ ಏನಿದೆ ಅಲ್ಲ, ಇದೊಂದು ಸೈಕಾಲಜಿಕಲ್ ಫಿಯರ್ ಆಗಿದೆ. ಅಂದರೆ ನಿಮಗೆ ಹೆಂಗೆ ಅನ್ನಿಸ್ತಾ ಇರುತ್ತೆ, ಕ್ಯಾಮ್ರಾ ಮುಂದೆ ನಾನು ಬಂದು ಮಾತಾಡಿದರೆ ಹೆಂಗೆ ಬರುತ್ತೋ ಏನೋ, ನನ್ನ ಮುಖ ಹೆಂಗೆ ಕಾಣಿಸುತ್ತೋ ಏನೋ, ಜನ ನೋಡಿ ನಗೋಕ್ಕೆ ಸ್ಟಾರ್ಟ್ ಮಾಡಿದರೆ ಹೇಗೆ. ಒಂಥರ ಇದು ನೀವು ಸ್ಟೇಜ್ ಮೇಲೆ ಹತ್ತಿ ಪಬ್ಲಿಕ್ ಸ್ಪೀಕಿಂಗನ್ನು ಮಾಡುವಾಗ ಯಾವ ರೀತಿಯ ಭಯ ಆಗುತ್ತಲ್ಲ, ಅದೇ ರೀತಿಯ ಭಯ ಕ್ಯಾಮ್ರಾವನ್ನು ಫೇಸ್ ಮಾಡುವಾಗ ಆಗುತ್ತೆ. ಇದು ಸೈಕಾಲಜಿಕಲ್ ಫಿಯರ್ ಆಗಿದೆ. ಸೊ ಇದನ್ನು ನೀವು ಫಿನಿಷ್ ಮಾಡ್ಬೇಕಂತಂದರೆ ನಿಮ್ಮ ನಾಲೆಜನ್ನು ಮತ್ತು ಅಂಡರ್ಸ್ಟ್ಯಾಂಡಿಂಗನ್ನು ಹೆಚ್ಚಿಗೆ ಮಾಡಬೇಕು. ನೀವು ಹೆಂಗೆ ಯೋಚನೆ ಮಾಡಬೇಕಪ್ಪ ಅಂತಂದರೆ, ಕ್ಯಾಮ್ರಾ ಸೊ ಇದೊಂಥರ ನನಗೆ ಫ್ರೆಂಡ್ ಇದ್ದಂಗಿದೆ. ಇದರಲ್ಲಿ ನಾನು ಚೆನ್ನಾಗಿ ಕಾಣಿಸ್ತೀನಿ. ನಾನು ಹೆಂಗೆ ಕಾಣಿಸ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಸೊ ಜನ ಏನೇ ಯೋಚನೆ ಮಾಡಲಿ, ಎಲ್ಲರೂ ಕೂಡ ಬಿಗಿನಿಂಗಲ್ಲಿ ತಪ್ಪುಗಳನ್ನು ಮಾಡ್ತಾರೆ. ನನ್ನಿಂದಲೂ ಕೂಡ ತಪ್ಪುಗಳಾಗ್ತವೆ. ಜನ ಹೇಳ್ತಾರೆ, ತಿದ್ಕೊತೀನಿ, ಪ್ರಾಕ್ಟೀಸ್ ಮಾಡ್ತೀನಿ. ಒಂದು 10 ವಿಡಿಯೋ ಮಾಡಿದ ತಕ್ಷಣ ನನ್ನಲ್ಲೂ ಕೂಡ ಕ್ವಾಲಿಟಿ ಬರುತ್ತೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ನಾಲೆಜನ್ನು ಮತ್ತು ಅಂಡರ್ಸ್ಟ್ಯಾಂಡಿಂಗನ್ನು ಬೆಳೆಸಿಕೊಳ್ಬೇಕು. ಮತ್ತು ನೀವು ಸ್ಟಾರ್ಟಿಂಗಲ್ಲಿ ಮಿರರ್ ಮುಂದೆ ನಿಂತ್ಕೊಂಡ್ಬಿಟ್ಟು ಮಿರರಲ್ಲಿ ನೋಡಿ ನಿಮ್ಮ ಸ್ಪೀಚನ್ನು ಪ್ರಾಕ್ಟೀಸ್ ಮಾಡಿ. ಪ್ರಾರಂಭದಲ್ಲಿ ನೀವು ಬರೀ ಒಂದೊಂದೇ ನಿಮಿಷದ ಶಾರ್ಟ್ಸ್ಗಳನ್ನು ಮಾಡಿ. ಸೊ ನೀವು ಒಂದು 10-20 ಶಾರ್ಟ್ಸ್ಗಳನ್ನು ಮಾಡಿದರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದಾದ ನಂತರ ನೀವು 3 ನಿಮಿಷದ ವಿಡಿಯೋಗಳನ್ನು ಮಾಡಿ. ಅದಾದ ನಂತರ 5 ನಿಮಿಷದ ವಿಡಿಯೋಗಳನ್ನು 10 ನಿಮಿಷ, 15 ನಿಮಿಷ ಹೀಗೆ ಡ್ಯೂರೇಷನನ್ನು ಜಾಸ್ತಿ ಮಾಡ್ತಾ ಹೋಗಿ. ಆರಂಭದಲ್ಲಿ ಕೂಡ ಎಲ್ಲರಿಗೂ ಕೂಡ ಭಯ ಆಗೇ ಆಗುತ್ತೆ, ಮುಜುಗುರ, ಹಿಂಜರಿಕೆ ಆಗೇ ಆಗುತ್ತೆ, ಕೈಕಾಲು ನಡಿಗೆ ನಡುತ್ತವೆ. ಎಲ್ಲರಿಗೂ ಕೂಡ ಇದೇ ರೀತಿ ಆಗುತ್ತೆ. ಸೊ ನೀವು ಹೇಗೆ ಈ ಸೈಕಾಲಜಿಕಲ್ ಫಿಯರನ್ನು ಓವರ್ಕಮ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಬರ್ತೀರೋ ಆವಾಗ ನೀವು ಪರ್ಫೆಕ್ಟ್ ಆಗ್ತೀರಾ. ಸೊ ನಿಮಗೆ ವಿಡಿಯೋ ಎಡಿಟಿಂಗ್ ಸ್ಕಿಲ್ಗಳನ್ನು ಕಲಿಯೋದಿದೆ ಅಂತಂದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಆನ್ಲೈನ್ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ ಮತ್ತು ಕಲೀರಿ. ಸಪೋಸ್ ನಿಮಗೆ ಯೂಟ್ಯೂಬ್ನ ಬಗ್ಗೆ ಕಲಿಯೋದಿದೆ ಅಂತಂದರೆ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯ್ನ್ ಆಗಿ. ಮೊಬೈಲ್ ವಿಡಿಯೋ ಎಡಿಟಿಂಗು, ಐಫೋನ್ ವಿಡಿಯೋ ಎಡಿಟಿಂಗನ್ನು ಕೂಡ ಕಲಿಯೋದಿದೆ ಅಂತಂದರೂ ಕೂಡ ಕೋರ್ಸಸ್ ಇವೆ, ಜಾಯ್ನ್ ಆಗಿ ಮತ್ತು ಕಲೀರಿ. ಕ್ವಶನ್ ನಂಬರ್ 3, ಈ ಕ್ವಶನನ್ನು ಅರುಣ್ ಅವರು ಕೇಳಿದ್ದಾರೆ. ಇವರದ್ದು ಸಿಂಗಲ್ ಕ್ವಶನ್ ಇಲ್ಲ, ಗ್ರೂಪ್ ಆಫ್ ಕ್ವಶನ್ಸ್ ಇವೆ. ನಂಬರ್ 1, ವಿದೇಶಿ ಚಿಲ್ಲರೆ ವ್ಯಾಪಾರವನ್ನು ಹೇಗೆ ಪ್ರಾರಂಭಿಸೋದು. ಸೊ ಇದರ ಬಗ್ಗೆ ನನಗೆ ಡೀಪ್ ಆಗಿರುವ ನಾಲೆಜ್ ಇಲ್ಲ. ಸೊ ಇದರ ಮೇಲೆ ನಾನು ಮೊದಲು ಸ್ಟಡಿ ಮಾಡುವೆ, ಅದಾದ ನಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡುವೆ. ಇನ್ನು ಇದರಲ್ಲೇ ಕ್ವಶನ್ ನಂಬರ್ 2 ಏನಿದೆಯಪ್ಪ ಅಂತಂದರೆ ಬೆಸ್ಟ್ ಸ್ಕಿಲ್ಸ್ ಆಫ್ ದ ಫ್ಯೂಚರ್. ಅಂದರೆ ಫ್ಯೂಚರ್ನಲ್ಲಿ ಉಪಯೋಗಕ್ಕೆ ಬರ್ತಾ ಇರುವ ಸ್ಕಿಲ್ಗಳ ಬಗ್ಗೆ ಕೇಳಿದ್ದಾರೆ. ಟೆಕ್ನಾಲಜಿಯಲ್ಲಂತೂ ಪ್ರತಿ ವರ್ಷ ಬದಲಾಗ್ತಾನೆ ಇರುತ್ತೆ, ಹೊಸದಾಗಿ ಏನಾದರೂ ಬರ್ತಾನೆ ಇರುತ್ತೆ. ಯಾವುದು ಅಪ್ಡೇಟ್ ಆಗಲ್ವೋ ಅದು ಅನ್ಇನ್ಸ್ಟಾಲ್ ಆಗ್ತಾ ಹೋಗುತ್ತೆ ಈ ಸಮಾಜದಿಂದ. ಸೊ ಟೆಕ್ನಾಲಜಿಗೆ ತಕ್ಕಂತೆ ನೀವು ಹೊಂದಿಕೊಳ್ತಾನೆ ಇರಬೇಕು. ಯಾವುದು ಮಾರ್ಕೆಟ್ನಲ್ಲಿ ಬರ್ತಾ ಇದೆಯೋ ಅದು ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ಜಾಬಿಗೆ, ನಿಮ್ಮ ಬಿಸ್ನೆಸ್ಗೆ ಅದು ಬೇಕಿದೆ ಅಂತಂದರೆ ಅದನ್ನು ಅಡಾಪ್ಟ್ ಮಾಡಿಕೊಂಡು ಕಲ್ಕೋಬೇಕು. ಇನ್ನು ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕಂತಂದರೆ ಈ 5 ಸ್ಕಿಲ್ಗಳನ್ನು ಕಂಪಲ್ಸರಿಯಾಗಿ ಬೆಳೆಸ್ಕೊಳ್ಳಿ. ನಂಬರ್ 1, ಪರ್ಫೆಕ್ಟ್ ಕಮ್ಯುನಿಕೇಷನ್ ಸ್ಕಿಲ್ಸ್. ನಿಮಗೆ ಕನ್ನಡ ಲ್ಯಾಂಗ್ವೇಜು ಬರಬೇಕು, ಹಿಂದಿನೂ ಬರಬೇಕು, ಇಂಗ್ಲೀಷು ಬರಬೇಕು. ಈ 3 ಲ್ಯಾಂಗ್ವೇಜ್ ಬಂದರೆ ಸಾಕು, ನೀವು ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಸರ್ವೈವ್ ಆಗ್ತೀರಾ. ಹಿಂದಿ, ಇಂಗ್ಲೀಷ್ ಬಂದರೆ ಸಾಕು, ಎಲ್ಲಿ ಬೇಕಾದರೂ ನೀವು ಸರ್ವೈವ್ ಆಗ್ತೀರಾ. ಸೊ ಲ್ಯಾಂಗ್ವೇಜ್ಗಳ ಮೇಲೆ ಕೆಲಸ ಮಾಡಿ, ಕಮ್ಯುನಿಕೇಷನ್ ಸ್ಕಿಲ್ಗಳ ಮೇಲೆ ಕೆಲಸ ಮಾಡಿ, ಬಾಡಿ ಲ್ಯಾಂಗ್ವೇಜ್ ಮೇಲೆ ಕೆಲಸ ಮಾಡಿ. ನಿಮ್ಮ ಕಾನ್ಫಿಡೆನ್ಸನ್ನು, ಕರೇಜನ್ನು ಮತ್ತು ಸೋಷಿಯಲ್ ಎಟಿಕೇಟ್ಸ್ಗಳನ್ನು ಇವುಗಳನ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳಿ. ಇನ್ನು ನಂಬರ್ 2, ಮಾರ್ಕೆಟಿಂಗನ್ನು ಕಲೀರಿ. ಯಾರಿಗೆ ಮಾರೋಕ್ಕೆ ಬರುತ್ತಲ್ಲ ಅವರು ಯಾವತ್ತೂ ಕೂಡ ಉಪವಾಸ ಇರಲ್ಲ. ವಸ್ತುಗಳನ್ನು, ಸರ್ವಿಸ್ಗಳನ್ನು ಹೆಂಗೆ ಮಾರಾಟ ಮಾಡ್ತಾರೆ ಆನ್ಲೈನಲ್ಲಿ, ಆಫ್ಲೈನಲ್ಲಿ, ಅಡ್ವರ್ಟೈಸ್ಮೆಂಟ್ ಹೆಂಗೆ ಮಾಡ್ತಾರೆ, ಮಾರ್ಕೆಟಿಂಗ್ ಹೆಂಗೆ ಮಾಡ್ತಾರೆ, ಇವುಗಳನ್ನು ಕಲೀರಿ. ನಂಬರ್ 3,
ನೀವು ವಿಡಿಯೋ ಪ್ರೊಡಕ್ಷನನ್ನು ವಿಡಿಯೋ ಮೇಕಿಂಗನ್ನು ಕಲೀರಿ. ಏಕೆಂದರೆ ಸದ್ಯಕ್ಕೆ ಈ ಜಗತ್ತು ಸೋಷಿಯಲ್ ಮೀಡಿಯಾಗೆ ತಕ್ಕಂತೆ ಅಡಾಪ್ಟ್ ಆಗಿಬಿಟ್ಟಿದೆ. ಪ್ರತಿಯೊಂದು ಬಿಸ್ನೆಸ್ಗೂ ಕೂಡ ಈಗ ವಿಡಿಯೋ ಪ್ರೊಡಕ್ಷನ್ ಬೇಕಾಗಿದೆ, ಕಂಟೆಂಟ್ ಮಾರ್ಕೆಟಿಂಗ್ ಬೇಕಾಗಿದೆ. ಸೊ ಅದಕ್ಕಾಗಿ ನೀವು ವಿಡಿಯೋಗಳನ್ನು ಮಾಡೋದನ್ನು ಕಲೀರಿ. ಇದಕ್ಕೆ ಮುಂದೆ ಬರುವ ದಿನಗಳಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಫ್ಯೂಚರ್ ಇದೆ. ಆಲ್ರೆಡಿ ಈಗಾಗಲೇ ಕೋಟ್ಯಾಂತರ ಹಣ ಗಳಿಸ್ತಾ ಇದ್ದಾರೆ ವಿಡಿಯೋ ಮೇಕರ್ಸ್ಗಳು. ಸೊ ಅದಕ್ಕಾಗಿ ನೀವು ಇದನ್ನು ಕಲ್ತ್ಕೊಳ್ಳಿ. ನಂಬರ್ 4, ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಗಳನ್ನು ಬೆಳೆಸಿಕೊಳ್ಳಿ. ನಿಮಗೆ ಪ್ರಾಬ್ಲಮ್ ಏನಿದೆ ಅನ್ನೋದು ಐಡೆಂಟಿಫೈ ಮಾಡೋಕ್ಕೆ ಬರಬೇಕು, ಅದನ್ನು ಸಾಲ್ವ್ ಮಾಡೋಕ್ಕೆ ಬರಬೇಕು. ನಿಮ್ಮಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಇರಬೇಕು, ರೈಟ್ ಥಿಂಕಿಂಗು, ಪಾಸಿಟಿವಿಟಿಯನ್ನು ಬೆಳೆಸ್ಕೊಳ್ಳಿ. ಸೊ ಯಾವುದೇ ಒಂದು ಕಂಪನಿ ಇರಲಿ, ಕೆಲಸ ಇರಲಿ, ಪ್ರಾಜೆಕ್ಟ್ ಇರಲಿ, ಅಲ್ಲಿ ಮೇನು ಪ್ರಾಬ್ಲಮ್ ಸಾಲ್ವರ್ಗಳಿಗೆ ಜಾಸ್ತಿ ಬೆಲೆ ಇದೆ. ನೀವು ಎಷ್ಟು ದೊಡ್ಡ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀರೋ ಅಷ್ಟು ದೊಡ್ಡ ಮಟ್ಟದಲ್ಲಿ ನಿಮಗೆ ಪ್ರಾಫಿಟ್ ಆಗುತ್ತೆ, ಲಾಭ ಬರುತ್ತೆ. ಈಗ ಎಷ್ಟು ಸ್ಟಾರ್ಟಪ್ಗಳು ಬಂದಿವೆ ಎಲ್ಲ, ಅಮೆಜಾನ್ ಇರಬಹುದು, ಗೂಗಲ್ ಇರಬಹುದು. ಸೊ ಇವೆಲ್ಲವೂ ಕೂಡ ಏನು ಮಾಡಿವೆ, ಒಂದೊಂದು ದೊಡ್ಡ ಪ್ರಾಬ್ಲಮನ್ನು ದೊಡ್ಡ ಮಟ್ಟದಲ್ಲಿ ಸಾಲ್ವ್ ಮಾಡಿವೆ. ಅದಕ್ಕಾಗಿಯೇ ಅವು ಅರಬಪತಿ ಕಂಪನಿಗಳಾಗಿವೆ. ಸೊ ನೀವು ಸಣ್ಣ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದರೆ ಸಣ್ಣ ಅಮೌಂಟ್ ಬರುತ್ತೆ, ದೊಡ್ಡ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದರೆ ದೊಡ್ಡ ಲೆವೆಲ್ನಲ್ಲಿ ಪ್ರಾಫಿಟ್ ಬರುತ್ತೆ. ಸೊ ನೀವು ಎಜುಕೇಷನ್ ಇಂಡಸ್ಟ್ರಿಯಲ್ಲಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ, ಹೆಲ್ತ್ ಸೆಕ್ಟರ್ನಲ್ಲಿ, ಟ್ರಾವೆಲ್ ಆ್ಯಂಡ್ ಟೂರಿಸಮ್ನಲ್ಲಿ, ನ್ಯೂಸ್ ಮೀಡಿಯಾದಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ, ಫುಡ್ ಸೆಕ್ಟರ್ನಲ್ಲಿ ಏನೇನೆಲ್ಲ ಕೊರತೆಗಳಿವೆ, ಪ್ರಾಬ್ಲಮ್ಸ್ಗಳಿವೆ, ಅವುಗಳನ್ನು ಸ್ಟಡಿ ಮಾಡಿ ಅವುಗಳನ್ನು ಹೇಗೆ ಬಗೆಹರಿಸೋದು ಅನ್ನೋದಕ್ಕೆ ವಿಷನ್ ಆ್ಯಂಡ್ ಡೆವಲಪ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಗಳನ್ನು ಡೆವಲಪ್ ಮಾಡ್ಕೊಳ್ಳಿ. ಈಗ AI ಬಂದಿದೆ, ChatGPT ಬಂದಿದೆ, ಅವೆಲ್ಲವೂ ಕೂಡ ಸರ್ಚ್ ಇಂಜಿನ್ಗಳಾಗಿವೆ. AI ಇಲ್ಲಿ ಕುಂತ್ಕೊಂಡು ಡಿಸಿಷನ್ ತೆಗೆದುಕೊಳ್ಳೋಕ್ಕಾಗಲ್ಲ, ಪ್ರಾಬ್ಲಮ್ ಅನಲೈಸ್ ಮಾಡೋಕ್ಕಾಗಲ್ಲ. ಸೊ ನೀವು ಈ ಫಂಡಾಮೆಂಟಲ್ ಸ್ಕಿಲ್ಗಳನ್ನು ಬೆಳೆಸಿಕೊಳ್ಳಿ. ನಂಬರ್ 5, ಲೀಡರ್ಶಿಪ್ ಕ್ವಾಲಿಟಿಯನ್ನು ಬೆಳೆಸಿಕೊಳ್ಳಿ. ಜನರನ್ನು ನೀವು ಲೀಡ್ ಮಾಡಿದಿರಿ ಅಂತ ಅಂದ್ಕೊಳ್ಳಿ, ನೀವು ಗೆದ್ದಂಗೆ ಲೈಫಲ್ಲಿ. ಜನರಿಗೆ ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ಬೋದು, ಜನರನ್ನು ಹೇಗೆ ನಿಮ್ಮ ಉದ್ದೇಶಕ್ಕೆ ತಕ್ಕಂತೆ ಕನ್ವರ್ಟ್ ಮಾಡ್ಬೋದು, ಹೇಗೆ ಒಂದು ಟೀಮನ್ನು ಕಂಟಿನ್ಯೂ ಮಾಡಿಕೊಂಡು ಮುಂದೆ ಒರೆಸ್ಕೊಂಡು ಹೋಗಿ ಗೆಲ್ಬೋದು, ಈ ರೀತಿಯಾಗಿ ನೀವು ಯೋಚನೆ ಮಾಡಿ ಲೀಡರ್ಶಿಪ್ ಸ್ಕಿಲ್ಗಳನ್ನು ಬೆಳೆಸಿಕೊಳ್ಳಿ. ಇವು ಫ್ಯೂಚರ್ನ ಬೆಸ್ಟ್ ಸ್ಕಿಲ್ಗಳಾಗಿವೆ. ಇವುಗಳಿಗೆ ಯಾವತ್ತಿದ್ರೂ ಕೂಡ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಇವುಗಳಿಗೆ ಯಾವತ್ತೂ ಕೂಡ ಡಿಮ್ಯಾಂಡ್ ಕಮ್ಮಿ ಆಗಲ್ಲ. ಟೆಕ್ನಾಲಜಿ ಇವತ್ತಿರುತ್ತೆ, ನಾಳೆ ಇರಲ್ಲ. ಬಟ್ ಇವೆಲ್ಲವೂ ಕೂಡ ಫಂಡಮೆಂಟಲ್ ಆಗಿವೆ, ಇವುಗಳನ್ನು ಬೆಳೆಸ್ಕೊಳ್ಳಿ. ಇವರದ್ದೇ ಮತ್ತೊಂದು ಡೌಟ್ ಇದೆ, ಹೌ ಟು ಮೊನೆಟೈಸ್ ಸ್ಕಿಲ್ಸ್. ನಾನು ಈಗಾಗಲೇ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸಲ್ಲಿ ನಿಮ್ಮ ನಾಲೆಜನ್ನು ಮೊನೆಟೈಸ್ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿರುವೆ. ಆ ಲೆಸನನ್ನು ನೋಡಿ. ಜೊತೆಗೆ ನಾನು ಮಲ್ಟಿಪಲ್ ಇನ್ಕಮ್ ಸೋರ್ಸ್ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು, ಪ್ಯಾಸಿವ್ ಇನ್ಕಮ್ ಸೋರ್ಸ್ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದರ ಮೇಲೂ ಕೂಡ ಲೆಸನ್ ಮಾಡಿರುವೆ. ಅವುಗಳನ್ನು ನೋಡಿ ನಿಮಗೆ ಐಡಿಯಾ ಬರುತ್ತೆ. ಕ್ವಶನ್ ನಂಬರ್ 4, ಹೌ ಟು ಟೇಕ್ ರೈಟ್ ಡಿಸಿಷನ್ಸ್ ಇನ್ ಲೈಫ್, ಹೌ ಟು ನೋ ವಾಟ್ ಈಸ್ ರಾಂಗ್ ಆರ್ ರೈಟ್. ಈ ಪ್ರಶ್ನೆಯನ್ನು ಪೂಜಾ ಅವರು ಕೇಳಿದ್ದಾರೆ. ಪೂಜಾರವರೇ, ನೀವು ಯಾವುದೇ ಒಂದು ಡಿಸಿಷನನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಒಂದು ರೂಲನ್ನು ಫಾಲೋ ಮಾಡಬೇಕು. ಆ ರೂಲ್ ಏನಪ್ಪ ಅಂತಂದರೆ, ನೀವು ಕೋಪದಲ್ಲಿರುವಾಗ, ದುಃಖದಲ್ಲಿರುವಾಗ, ಸಿಕ್ಕಾಪಟ್ಟೆ ಖುಷಿಯಲ್ಲಿರುವಾಗ, ಎಮೋಷನಲ್ ಆಗಿರುವಾಗ ಯಾವುದೇ ಥರನಾದ ಡಿಸಿಷನ್ಗಳನ್ನ ತೆಗೆದುಕೊಳ್ಳಬಾರದು. ನೀವು ಯಾವಾಗ ಡಿಸಿಷನ್ ಮೇಕಿಂಗನ್ನು ಮಾಡ್ತಾ ಇರ್ತೀರಲ್ಲ, ಆವಾಗ ನಿಮ್ಮ ಫೋಕಸ್ ಇರಬೇಕು, ನಿಮ್ಮ ಮೈಂಡು ನ್ಯೂಟ್ರಲ್ ಆಗಿರಬೇಕು, ಶಾಂತವಾಗಿರಬೇಕು. ಅಂಥ ಸಿಚುವೇಷನ್ನಲ್ಲಿ ನೀವು ಡಿಸಿಷನ್ ತೆಗೆದುಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾವುದೇ ಡಿಸಿಷನನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ವಾಯನ್ನು ಕೇಳಬೇಕು. ಯಾಕೆ ಈ ಡಿಸಿಷನನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನೀವು ನಿಮಗೆ ನೀವೇ ಕೇಳ್ಕೋಬೇಕು. ನಿಮ್ಮ ವಾಯ್ ಕ್ಲಿಯರ್ ಆದರೆ ಹೌ ಕ್ಲಿಯರ್ ಆಗುತ್ತೆ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಈ ಡಿಸಿಷನನ್ನು ತೆಗೆದುಕೊಂಡ್ರೆ ಪಾಸಿಟಿವ್ ಪಾಯಿಂಟ್ಸ್ಗಳೇನಿವೆ, ಲಾಭ ಏನಾಗ್ಬೋದು, ನಷ್ಟ ಏನಾಗ್ಬೋದು ಎಂಬಿತ್ಯಾದಿ ವಿಷಯಗಳ ಬಗ್ಗೆ ಗೊತ್ತಾಗುತ್ತೆ. ಸೊ ಈ ಡಿಸಿಷನ್ ಮೇಕಿಂಗ್ ಸ್ಕಿಲ್ಲು ತುಂಬಾ ಡೆಪ್ತ್ ಆಗಿರುವ ಕಾನ್ಸೆಪ್ಟ್ ಆಗಿದೆ. ಸೊ ಒಂದು ವೇಳೆ ನಿಮಗೆ ಈ ವಿಷಯದ ಮೇಲೆ ಡೆಡಿಕೇಟೆಡ್ ಆಗಿರುವ ವಿಡಿಯೋ ಬೇಕಂತಂದರೆ ಈ ವಿಡಿಯೋಗೆ 100 ಲೈಕ್ಗಳನ್ನು ಕೊಡಿ. ನಾನು ಮುಂದೆ ಇದರ ಮೇಲೇ ಮಾಡುವೆ, ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಮೇಲೇ ಒಂದು ಡೀಟೇಲ್ಡ್ ಆಗಿರೋ ವಿಡಿಯೋ ಮಾಡುವೆ. ಕ್ವಶನ್ ನಂಬರ್ 5, ವೈ ಇಂಡಿಯನ್ ಯೂತ್ಸ್ ಫಿಯರ್ ಟು ಬಿಸ್ನೆಸ್. ಈ ಪ್ರಶ್ನೆಯನ್ನು BCI 2002 ಅವರು ಕೇಳಿದ್ದಾರೆ. ಸೊ ಹೆಸರು ಒಂಥರ ಕ್ರೇಜಿ ಆಗಿದೆ. ಸೊ ಹಿಂಗೆ ನಿಕ್ನೇಮ್ ಇಟ್ಟಿರ್ಬೋದು ಅಂತ ಅನಿಸುತ್ತೆ. ಅವ್ರಿಗೆ ಚೇಂಜ್ ಮಾಡ್ಕೊಳ್ಳೋದು ಗೊತ್ತಿರದೇ ಇರಬಹುದು, ಹಾಗೆ ಬಂದುಬಿಟ್ಟಿದೆ. ಓಕೆ ಫೈನ್. ಭಾರತದಲ್ಲಿರುವ ಯುವಕರು ಯಾಕೆ ಬಿಸ್ನೆಸ್ಗೆ ಹೆದರ್ತಾರಪ್ಪ ಅಂತಂದರೆ, ನಮ್ಮದು ಮ್ಯಾಮಿಲಿಯನ್ ಮೈಂಡ್ ಆಗಿದೆ ಎಲ್ಲ ಮನುಷ್ಯರದ್ದು. ಸೊ ನಮ್ಮ ಮ್ಯಾಮಿಲಿಯನ್ ಮೈಂಡ್ ಏನಿದೆ ಅಲ್ಲ, ಸೊ ಇದು ನಮ್ಮನ್ನು ಕಂಫರ್ಟ್ ಝೋನಲ್ಲಿ ಇಡುತ್ತೆ. ರೋಟಿ ಕಪಡ ಮಕಾನ್ ಇಷ್ಟಕ್ಕೆ ಸೀಮಿತವಾಗಿಡೋಕ್ಕೆ ನಮ್ಮ ಮೈಂಡು ಟ್ರೈ ಮಾಡುತ್ತೆ. ನಮಗೆ 3 ಹೊತ್ತು ಊಟ, ಒಂದು ಸ್ವಲ್ಪ ದುಡ್ಡು ಮತ್ತು ಒಂದಿರೋಕ್ಕೆ ಮನೆ, ಇಷ್ಟೇ ಯೋಚನೆ ಮಾಡುತ್ತೆ. ನಮ್ಮದು ಸರ್ವೈವಲ್ ಮೈಂಡ್ ಇದೆ, ಸಕ್ಸಸ್ ಮೈಂಡ್ಸೆಟ್ ಇಲ್ಲ. ಸೊ ವಿದೇಶದಲ್ಲಿರುವ ಯುವಕರಿಗೆ ಸರಿಯಾಗಿ ನಾಲೆಜನ್ನು ಕೊಟ್ಟಿದ್ದಾರೆ, ಸರಿಯಾಗಿ ಎಜುಕೇಷನನ್ನು ಕೊಟ್ಟಿದ್ದಾರೆ, ಅವರಿಗೆ ಸಕ್ಸಸ್ಫುಲ್ ಆಗಿರುವ ವ್ಯಕ್ತಿಗಳನ್ನು ತೋರಿಸಿದ್ದಾರೆ. ಬಿಸ್ನೆಸ್ ಮ್ಯಾನ್ಗಳು ಅವರ ರೋಲ್ ಮಾಡಲಾಗಿದ್ದಾರೆ. ಅದಕ್ಕಾಗಿ ಅವರಿಗೆ ಬಿಸ್ನೆಸ್ ಮಾಡೋಕ್ಕೆ ಒಂದು ಹೋಪ್ ಬರುತ್ತೆ, ಅವರು ಮಾಡ್ತಾರೆ ಫಾರಿನರ್ಸ್ಗಳು.
ಆದರೆ ಭಾರತದಲ್ಲಿ ಏನಾಗಿದೆ, ಮುದುಕರಾಗಿರುವ ಕಚಡ ಪೊಲಿಟಿಷಿಯನ್ಗಳು ಬಂದು ಯುವಕರ ರೋಲ್ ಮಾಡಲ್ ಹಾಕೊಂಡು ಕುಂತಿದ್ದಾರೆ. ಬಾಯಲ್ಲಿ ಹಲ್ಲಿರಲ್ಲ, ತಲೆಯಲ್ಲಂತೂ ಏನೂ ಇಲ್ಲ, ಬರೀ ಸಗಣಿನೇ. ಇಂಥವ್ರನ್ನೆಲ್ಲ ಜನ ಯುವಕರ ರೋಲ್ ಮಾಡಲ್ ಮಾಡ್ಕೊಂಡು ಕುಂತಿದ್ದಾರೆ ರಾಜಕಾರಣಿಗಳನ್ನು. ಇಲ್ಲಿ ಕ್ರಿಕೆಟರ್ಗಳನ್ನು, ಫಿಲಮ್ ಸ್ಟಾರ್ಗಳನ್ನು ಇಂಥವ್ರನ್ನೆಲ್ಲ ರೋಲ್ ಮಾಡಲ್ ಆಗಿ ತೊಗೊಂಡಿದ್ದಾರೆ. ಹೀಗಾಗಿ ಬಿಸ್ನೆಸ್ ಮ್ಯಾನ್ಗಳ ಮೇಲೆ ಯಾರಿಗೂ ಕೂಡ ಒಂದು ಮೋಟಿವೇಶನ್ ಬರಲ್ಲ, ಒಂದು ಇನ್ಸ್ಪಿರೇಷನ್ ಬರಲ್ಲ. ಯಾವಾಗ ನಾವು ರತನ್ ಟಾಟಾರವರಂಥವರ ಬಗ್ಗೆ ಜಾಸ್ತಿ ತಿಳಿದುಕೊಳ್ತೀವೋ, ಅವರನ್ನು ರೋಲ್ ಮಾಡಲ್ ಅಂತ ತಗೊಳ್ತೀವೋ, ಆವಾಗ ಬಿಸ್ನೆಸ್ ಮಾಡೋ ಧೈರ್ಯ ಬರ್ಬೋದು, ಐಡಿಯಾ ಬರ್ಬೋದು. ಬಟ್ ಈ ಗುಟ್ಕಾ ತಿನ್ನಿ ಅಂತ ಹೇಳೋ ನಾಲ್ಕು ನನ್ನ ಮಕ್ಕಳು, ಫಿಲಮ್ ಸ್ಟಾರು, ಕ್ರಿಕೆಟರ್ಗಳಿಂದ, ಬೆಟ್ಟಿಂಗ್ ಆಡಿ ಅನ್ನೋ ನಾಲ್ಕು ನನ್ನ ಮಕ್ಕಳಿಂದ ಏನು ಮೋಟಿವೇಶನ್ ಸಿಗುತ್ತೆ, ಏನು ಇನ್ಸ್ಪಿರೇಷನ್ ಸಿಗುತ್ತೆ? ನಮ್ಮ ಯೂತ್ಸ್ಗಳೆಲ್ಲ ಇಂಥವರನ್ನು ಫಾಲೋ ಮಾಡ್ಕೊಂಡು ಕುಂತಿದ್ದಾರೆ. ಅವರಿಗೆ ಬಿಸ್ನೆಸ್ ಐಡಿಯಾ ಬರೋದಾದರೂ ಎಲ್ಲಿಂದ? ಸೊ ಯಾವಾಗ ನಾವು ಆಂಟ್ರಪ್ರಿನರ್ಗಳನ್ನು, ಬಿಸ್ನೆಸ್ ಮ್ಯಾನ್ಗಳನ್ನು ಒಂದು ಐಡಿಯಲ್ ಆಗಿ ನೋಡ್ತೀವೋ ಆವಾಗ ಬಿಸ್ನೆಸ್ ಮಾಡುವ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಬಟ್ ಆ ಭಾರತದಲ್ಲಿ ಆ ಕಲ್ಚರ್ ಇಲ್ಲ. ಪೇರೆಂಟ್ಸ್ಗಳು ಕೂಡ ನಿಮಗೆ ಬಿಸ್ನೆಸ್ ಮಾಡೋಕ್ಕೆ ಡಿಮೋಟಿವೇಟ್ ಮಾಡ್ತಾರೆ, ಸಪೋರ್ಟ್ ಮಾಡಲ್ಲ. ನಿಮ್ಮಪ್ಪ ಕೋಟ್ಯಾಧಿಪತಿ ಇದ್ದರೂ ಕೂಡ ನೀವು ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ನಿಮಗೆ ಆತ ಸಪೋರ್ಟ್ ಮಾಡಲ್ಲ. ನಿಮಗೆ IAS ಮಾಡು, KS ಮಾಡು, UPSC ಮಾಡು, ಜಾಬ್ಗೆ ಹೋಗು ಅಂತೇಳೇ ಫೋರ್ಸ್ ಮಾಡ್ತಾನೆ. ಅದಕ್ಕಾಗಿಯೇ ಈ ರೀತಿ ಇದೆ. ನೀವು ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಭಾರತದಲ್ಲಿ ಫ್ರೆಂಡ್ಸ್ಗಳು ಸಪೋರ್ಟ್ ಮಾಡಲ್ಲ, ಫ್ಯಾಮಿಲಿ ಮಾಡಲ್ಲ, ರಿಲೇಟಿವ್ಸ್ಗಳು ಕೂಡ ಮಾಡಲ್ಲ, ಟೀಚರ್ಸ್ಗಳು ಕೂಡ ಸಪೋರ್ಟ್ ಮಾಡಲ್ಲ, ಗೌರ್ಮೆಂಟ್ ಕೂಡ ನಿಮಗೆ ಸಪೋರ್ಟ್ ಮಾಡಲ್ಲ. ಭ್ರಷ್ಟಾಚಾರ ಸಿಕ್ಕಾಪಟ್ಟೆ ಇದೆ. ಭಾರತದಲ್ಲಿ ಬಿಸ್ನೆಸ್ ಎನ್ವೈರ್ಮೆಂಟೇ ಸರಿಯಾಗಿಲ್ಲ. ಹಾಗಾಗಿ ಯೂತ್ಸ್ಗಳು ಬಿಸ್ನೆಸ್ ಮಾಡೋಕ್ಕೆ ಹೆದರ್ತಾರೆ. ಕ್ವಶನ್ ನಂಬರ್ 6, UPSC IAS ಜಾಬ್ ಕರಿಯರ್ ಡ್ರೀಮ್ಸ್ ಆ್ಯಂಡ್ ಸ್ಕ್ಯಾಮ್ಸ್. ಈ ಎಕ್ಸಾಮ್ ಸ್ಕ್ಯಾಮ್ಗಳ ಮೇಲೆ ಸ್ಪೆಷಲ್ ಆಗಿ ಏನು ಹೇಳೋ ಅವಶ್ಯಕತೆನೇ ಇಲ್ಲ, ನಿಮಗೆ ಗೊತ್ತಿದೆ. ಎಲ್ಲ ಎಕ್ಸಾಮ್ಗಳಲ್ಲಿ ಸ್ಕ್ಯಾಮ್ ಆಗ್ತಾಯಿದೆ. 10th ಎಕ್ಸಾಮ್ ಆಯಿತು, PUC ಆಯಿತು, ನೀಟ್ ಆಯಿತು, JEE ಆಯಿತು, KPSC ಆಯಿತು, PSI ಎಕ್ಸಾಮ್ ಆಯಿತು, UPSC ಆಯಿತು. ಎಲ್ಲ ಎಕ್ಸಾಮ್ಗಳಲ್ಲಿಗೂ ಕೂಡ ಸ್ಕ್ಯಾಮ್ ಆಗ್ತಾಯಿದೆ. ಸ್ಕ್ಯಾಮ್ ಯಾಕೆ ಆಗ್ತಾಯಿದೆ? ಈ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಗಳ ಮಕ್ಕಳು, ಬಿಸ್ನೆಸ್ ಮ್ಯಾನ್ಗಳ ಮಕ್ಕಳು, ಕರಪ್ಟ್ ಆಗಿರೋ ಆಫೀಸರ್ಗಳ ಮಕ್ಕಳು, ಈ ಕೋಚಿಂಗ್ ಮಾಫಿಯಾದವರು, ಇವರೇ ಸ್ಕ್ಯಾಮರ್ಸ್ಗಳಾಗಿದ್ದಾರೆ. ಬಡವರಿಗೆ ಯಾರಿಗೂ ಕೂಡ ಸ್ಕ್ಯಾಮ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಹಗರಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ದೊಡ್ಡವರ ಕುತಂತ್ರವೇ ಆಗಿದೆ. ಹೀಗಾಗಿ ಅದು ಸ್ಕ್ಯಾಮ್ ಆಗ್ತಾಯಿದೆ, ನಿಮಗಂತೂ ಗೊತ್ತಿದೆ. ಇನ್ನು ಯಾಕೆ ಈ ಬಹಳಷ್ಟು ಜನ IAS, KS ಇಂತಹ ಹುದ್ದೆಗಳಿಗೆ ಕನಸು ಕಾಣ್ತಾ ಇದ್ದಾರಪ್ಪ ಅಂತಂದರೆ, ಅಲ್ಲಿ ಸಿಕ್ಕಾಪಟ್ಟೆ ಫೇಲ್ಯೂರ್ ರೇಷೋ ಇದೆ, ಸಕ್ಸಸ್ ರೇಷೋ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ನೀವು ಒಂದು ಬಿಸ್ನೆಸ್ ಮಾಡಿದರೆ ಅಲ್ಲಿ ಜಾಸ್ತಿ ಸಕ್ಸಸ್ ರೇಟ್ ಇದೆ, ಕಾಂಪಿಟೇಷನ್ ಕಮ್ಮಿ ಇದೆ. ಆದರೆ ಈ IAS, UPSCಯಲ್ಲಿ ಹೋದರೆ ಸಿಕ್ಕಾಪಟ್ಟೆ ಹೆವಿ ಕಾಂಪಿಟೇಷನ್ ಇದೆ. ಆದರೂ ಕೂಡ ಜನ ಯಾಕೆ ಹೋಗ್ತಾ ಇದ್ದಾರಪ್ಪ ಅಂತಂದರೆ, ಈ ಜಾಬ್ ಮಾರ್ಕೆಟು ಯಾವಾಗಲೂ ಮ್ಯಾರೇಜ್ ಮಾರ್ಕೆಟ್ನಿಂದ ಡಿಸೈಡ್ ಆಗುತ್ತೆ. ನೀವು IAS ಮಾಡಿದರೆ, IPS ಆದರೆ, UPSC ಕ್ಲಿಯರ್ ಆದರೆ ನಿಮಗೆ ಸಖತ್ತಾಗಿರುವ ಹುಡುಗಿ ಸಿಗ್ತಾಳೆ, ಸಖತ್ತಾಗಿರುವ ಹುಡುಗ ಸಿಗ್ತಾನೆ ಅನ್ನೋ ಥರ ಮೂವಿಗಳನ್ನು ನಿಮಗೆ ತೋರಿಸಿದ್ದಾರೆ. ನನ್ನ ಮಕ್ಕಳು, ಮೋಟಿವೇಶ್ನಲ್ ಗುರುಗಳು ಇದೇ ದೊಡ್ಡ ಸಾಧನೆ ಅನ್ನೋ ಥರ ಬಿಂಬಿಸಿದ್ದಾರೆ. ಈ ಕೋಚಿಂಗ್ ಮಾಫಿಯಾದವರು ನಿಮ್ಮ ಬ್ರೈನ್ ವಾಶ್ ಮಾಡೋಕ್ಕೆ ಸಿನಿಮಾಗಳನ್ನು ಮಾಡಿದ್ದಾರೆ, ಮೋಟಿವೇಶ್ನಲ್ ಸಾಂಗ್ಗಳನ್ನು ಮಾಡಿದ್ದಾರೆ, ವಿಡಿಯೋಗಳನ್ನು ಮಾಡಿದ್ದಾರೆ, ನಿಮಗೆ ರೀಲ್ಸ್ಗಳನ್ನು ತೋರಿಸ್ತಾರೆ, ಶಾರ್ಟ್ಸ್ಗಳನ್ನು ತೋರಿಸ್ತಾರೆ, ವೆಬ್ಸೈಟ್ನಲ್ಲಿ ಆರ್ಟಿಕಲ್ಗಳನ್ನು ಬರೆಸ್ತಾರೆ. ನೀವು UPSC ಮಾಡಿದ್ರೇ ಗ್ರೇಟು, ಇಲ್ಲಾಂದರೆ ನೀವು ಬಕ್ವಾಸು ಅನ್ನೋ ಥರ ನಿಮ್ಮ ಬ್ರೈನ್ ವಾಷಿಂಗನ್ನು ಮಾಡ್ತಾರೆ. ನೀವು ಕೋಚಿಂಗ್ ಅಂತ ಹೇಳಿ ಅವ್ರ ಹತ್ರ ಹೋಗಿ 4-5 ಲಕ್ಷ ಖರ್ಚು ಮಾಡ್ತೀರಾ. ಸೊ ಅದರಿಂದ ಅವರು ಕರೋಡಪತಿಗಳಾಗ್ತಾ ಇದ್ದಾರೆ. ಸೊ ಅದಕ್ಕಾಗಿ ಅವರು UPSC ಅಂದರೆ ಬಹಳಷ್ಟು ಮಹಾನ್ ಅನ್ನೋ ಥರ ಬಿಲ್ಡಪ್ಗಳನ್ನು ಕೊಡ್ತಾ ಇದ್ದಾರೆ, ನಿಮ್ಮ ಬ್ರೈನ್ ವಾಶನ್ನು ಮಾಡ್ತಾ ಇದ್ದಾರೆ. ನಮ್ಮ ಪೇರೆಂಟ್ಸ್ಗಳಿಗಂತೂ ಬುದ್ಧಿ ಇಲ್ಲ. ಸೊ ಅವರು ಇದನ್ನೇ ನಂಬ್ಕೊಂಡ್ಬಿಟ್ಟು ನಿಮ್ಮನ್ನು ಫೋರ್ಸ್ ಮಾಡ್ತಾ ಇದ್ದಾರೆ. ಈಗ ಇವರು ಸಿನಿಮಾದಲ್ಲಿ ಮತ್ತು ಇವರ ರೀಲ್ಸ್ ವಿಡಿಯೋಗಳಲ್ಲಿ ಹಂಗೆ ತೋರಿಸ್ತಾರೆ, ಒಬ್ಬ DC ಹೊರಟ್ನಪ್ಪ ಅಂತಂದರೆ ಮುಂದೆ 10 ಗಾಡಿಗಳು, ಹಿಂದೆ 10 ಗಾಡಿಗಳು, ಫುಲ್ ಸೆಕ್ಯೂರಿಟಿ, ನ್ಯೂಸ್ ಮೀಡಿಯಾದವರು ಕ್ಯಾಮ್ರಾಮ್ಯಾನ್ಗಳ ಥರ ತೋರಿಸ್ತಾರೆ. ರಿಯಾಲಿಟಿಯಲ್ಲಿ ಅವನಿಗೂ ಕೂಡ ಅಷ್ಟು ಫೆಸಿಲಿಟಿಗಳು ಇಲ್ಲ. ಯಾವಾಗಲಾದರೂ CM PM ಬಂದರೆ, ಯಾವುದಾದ್ರೂ ಮಿನಿಸ್ಟರ್ ಬಂದರೆ ಆವಾಗ ಒಂದು ಅವ್ರದ್ದು ಕನ್ವೆ ಇರುತ್ತೆ, ಆವಾಗ ಸ್ವಲ್ಪ ಇವರನ್ನು ಕೂಡ ಹೋಗಿರ್ತಾರೆ. ಅಲ್ಲಿ ಆವಾಗಿನ ರೀಲ್ಸ್ಗಳು ಇರ್ತವೆ, ಅವೆಲ್ಲವೂ ಕೂಡ ಡಮ್ಮಿ ಆಗಿವೆ. ಯಾವನಿಗೂ ಕೂಡ ಅಷ್ಟೊಂದು ಗೌರವ ಸಿಗಲ್ಲ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ರವರು PM ಗಾಡಿ ಪಕ್ಕ ನಡ್ಕೊಂಡು ಹೋಗೋದನ್ನು ನೋಡಿ ಗೊತ್ತಾಗತ್ತೆ. CMಗೆ ಕೊಟ್ಟಿಲ್ಲ ಅಂತಂದರೆ ಇವ್ರಿಗೇನು ಕೊಡ್ತಾರೆ? ಸೊ ಈ ರೀತಿ ಪ್ರತಿ ಹಂತದಲ್ಲಿಯೂ ಕೂಡ ಅವರು ನಿಮ್ಮ ನೆಗೆಟಿವ್ ಬ್ರೈನ್ ವಾಷಿಂಗನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು UPSCನೇ ಮಹಾನ್ ಅಂತೇಳಿ ಅದರ ಹಿಂದೆ ಹುಚ್ಚರಂತೆ ಬಿದ್ದಿದ್ದಾರೆ. ಕರಿಯರನ್ನು ಬರ್ಬಾದ್ ಮಾಡ್ಕೊತಾ ಇದ್ದಾರೆ. 10 ವರ್ಷ ನೀವು UPSCಯಲ್ಲಿ ಹೋಗಿ ಅಲ್ಲಿ ಕೊಡೋ ಬದಲು ನೀವು 10 ವರ್ಷ ಒಂದು ಬಿಸ್ನೆಸ್ಸಿಗೆ ಕೊಟ್ಟರೆ ನೀವೇ ಬಿಲಿಯನಿಯರ್ಗಳಾಗ್ತೀರಾ, ಗ್ರೇಟ್ ಆಗ್ತೀರಾ, ನೀವೇ 1000 ಜನರಿಗೆ ಕೆಲಸ ಕೊಡ್ಬೋದು. ಟ್ಯಾಲೆಂಟೆಡ್ ಆಗಿರುವ ಹುಡುಗರೇ ಎಲ್ಲ UPSCಯಲ್ಲಿ ಹೋಗಿ ಟ್ರ್ಯಾಪಲ್ಲಿ ಬಿದ್ದು ಫೇಲ್ ಆಗ್ತಾ ಇದ್ದಾರೆ.
ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡ್ಬೋದು. ನೀವು ಬುದ್ಧಿವಂತರಾಗಿದ್ದರೆ ಅದಕ್ಕೆ ಟಾಟಾ ಬೈ ಬೈ ಹೇಳಿ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನು ಮಾಡ್ಬೋದು. ನೀವೇ ಬಿಸ್ನೆಸ್ ಮ್ಯಾನ್ ಆಗಿ ದೇಶಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನನ್ನು ಕೊಡ್ಬೋದು. ನಮ್ಮ ದೇಶಕ್ಕೆ ಬಿಸ್ನೆಸ್ ಮ್ಯಾನ್ಗಳ, ಇಂಡಸ್ಟ್ರಿಯಲಿಸ್ಟ್ಗಳ ಅವಶ್ಯಕತೆ ಇದೆ. ರತನ್ ಟಾಟಾರಂಥವರ ಅವಶ್ಯಕತೆ ಇದೆ. ಕರಪ್ಟ್ ಆಗಿರುವವರ ಅವಶ್ಯಕತೆ ನಮ್ಮ ದೇಶಕ್ಕಿಲ್ಲ. ಕರೆಕ್ಟ್ ಆಗಿರುವವರು ಬೇಕಾಗಿದ್ದಾರೆ. ನೀವು ಯೋಚನೆ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.